ಕರ್ನಾಟಕ ದಲಿತ ಸರ್ವೋದಯ ಸಮಿತಿ ರಿ ಜೈ ಶಾರದಾಂಬೆ ವಿವಿಧೋಶ ಕಲಾವಿದರ ಸಂಘ ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಗಾನ ಕೋಗಿಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕನ್ನಡ ಭವನ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಮಾಜಿ ಅಧ್ಯಕ್ಷರು KKRDB ಕಲಬುರಗಿ ನೆರವೇರಿಸಿದರು. ನಾಗೇಶ್ ಎಸ್ ಹಾಲು ಜಿಲ್ಲಾಧ್ಯಕ್ಷರು, ವಿಭಾಗೀಯ ಅಧ್ಯಕ್ಷರಾದ VH ವಾಲಿಕರ್ ನೇತೃತ್ವದಲ್ಲಿ 67 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹದೇವೇಶ್ ಅಣವಾರ್ಕರ್, ನಿವೃತ್ತ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಾಂತ್ ಕೆ ನಾಟಿಕರ್, ಜಿಲ್ಲಾ ಅಧ್ಯಕ್ಷರು ಶ್ರೀ ಶಿವಶರಣ ಮಾದರ್ ಚೆನ್ನಯ್ಯ ಕಲಬುರಗಿ, ಶ್ರೀ ಸಂಜೀವ್ ಟಿ ಮಾಲೆ, ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಸಮತಾ ಸೈನಿಕ ದಳ ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅಣ್ಣಪ್ಪ ಎಸ್ ಸಾಗರ್, ಹೆಡ್ ಕಾನ್ಸ್ಟೇಬಲ್, ರೋಜಾ ಪೊಲೀಸ್ ಸ್ಟೇಷನ್, ಜ್ಯೋತಿ ಬೆಳಗಿಸಿದರು. ನಾಗೇಂದ್ರ ಅಣ್ಣಾರಾಯ ಗೌಡ ಜೋರ್ಗಿ ಹಾಗೂ ಅಣ್ಣಾರಾಯ ಅತ್ತಂಗಿ ನಿವೃತ್ತಿ ESI ಉಪಸ್ಥಿತರಿದ್ದರು. ವರದಿ ಸೂರ್ಯಕಾಂತ್, ಪ್ರಜಾಸುದ್ದಿ ಕಲಬುರಗಿ. ರೈಟ್ ಹೇಳಿ ಈಗ.
विठ्ठल वालीकर ಅವರಿಗೆ ಶಾಲ್ ವಿಠಲ್ ವಾಲಿಕರ್ ಅವರು ಸರ್ವೋದಯ ಸಮಿತಿ ಹಾಗೂ ಶ್ರೀ ಶಾರದಾಂಬೆ ವಿವಿಧ ಉದ್ದೇಶ ಕಲಾವಿದರ ಸಂಘ ವತಿಯಿಂದ ಇವತ್ತಿನ ದಿವಸ ಕಲಾವಿದರನ್ನು ಹುಡುಕಿಸಿ ಕಲ್ಯಾಣ ಕರ್ನಾಟಕದ ಕಲಾವಿದರಿಗೆ ಇವತ್ತು ಸನ್ಮಾನ ಆಯಿತು. ಗಾನ ಕೋಗಿಲೆ ಸನ್ಮಾನ ಆಯಿತು. ಈ ಸನ್ಮಾನಕ್ಕೆ ಎಲ್ಲ ಗಣ್ಯರು ಬಂದರು. ಅಪ್ಪಗೌಡರು ಬಂದಿದ್ದಾರೆ ಮತ್ತು ಇಲ್ಲಿನ ಎಲ್ಲ ಶಾಸಕರು ಇದ್ದಾರೆ. ಏನೋ ಬೆಂಗಳೂರು ಇದೆ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ. ಹೀಗಾಗಿ ಎಲ್ಲ ಕಲಾವಿದರಿಗೆ ಇವತ್ತಿನ ದಿವಸ ಯಾರೂ ಗುರುತಿಸಲ್ಲ, ಅವರಿಗೆ ಪ್ರೋತ್ಸಾಹ ಮಾಡ್ತಾಯಿಲ್ಲ. ಅದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅವ್ರಿಗೆ ಮಾಸಾಸನ ಸಿಗಬೇಕಂತೇಳಿ ಮುಂದಿನ ಹೋರಾಟ ಇದೆ. ಇವತ್ತಿನ ದಿವಸ ನಾವು ನಾಗೇಶ್ ಹಾಲು ಜಿಲ್ಲಾಧ್ಯಕ್ಷರಾದ ನಾಗೇಶ್ ಹಾಲು ಅಧ್ಯಕ್ಷತೆಯಲ್ಲಿ VH ವಾಲಿಕರ್, ನಾನು ವಿಭಾಗೀಯ ಅಧ್ಯಕ್ಷ. ಈ ಗಾನ ಕೋಗಿಲೆ ಅಂದ್ರೆ ಎಲ್ಲ ಜಾತಿ ಜನಾಂಗದ್ರು ಇವತ್ತಿನ ದಿವಸ ನಾವು ಕರೆಸಿ ಒಂದು ಸನ್ಮಾನ ಮಾಡಿದ್ದೇವೆ. ಆ ಸನ್ಮಾನಕ್ಕೆ ಮೀಡಿಯಾ ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡೋಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಎಷ್ಟು ಜನರಿಗೆ